ಸೊ ಏನಿದು ಡಯಾಲಿಸಿಸ್ ಆಕ್ಸೆಸ್ ಅಂದರೆ ಏನು, ಯಾವ ಕಂಡೀಷನ್ನಲ್ಲಿರೋ ಕಿಡ್ನಿ ಪೇಷಂಟ್ಗೆ ಇದು ಒಂಥರ ಲೈಫ್ ಸೇವರ್ ಆಗುತ್ತೆ? ಸಾಮಾನ್ಯವಾಗಿ ನಾವೆಲ್ಲ ಬಂದು ಯೂರಿನ್ ಪಾಸ್ ಮಾಡ್ತೀವಿ, ಅದು 1.5 ಲೀಟರ್ಸ್ 2 ಲೀಟರ್ಸ್ ಮೇಲೆ ಯೂರಿನ್ ಪಾಸ್ ಮಾಡ್ತೀವಿ ಒಂದು ದಿವಸ. ಈಗ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಹೇಳ್ತೀವಿ, ಅವ್ರಿಗೂ ಬಂದು ಏನಾಗುತ್ತೆ, ಗ್ಲೋಮರುಲರ್ ಫಿಲ್ಟ್ರೇಷನ್ ರೇಟ್ EGFR 15 ಕೆಳಗಡೆ ಹೋದ್ರೆ ಅವರಿಗೆ ಎಲ್ಲ ಎಕ್ಸ್ಕ್ರೀಟ್ ಆಗೋದಿಲ್ಲ, ಫಿಲ್ಟರ್ ಆಗಿ ಯೂರಿನ್ ಹೋಗಲ್ಲ, ಯೂರಿನ್ ಆಚೆ ಬರೋದಿಲ್ಲ. ಡಯಾಲಿಸಿಸ್ ಮೆಷಿನ್ ತಗೊಂಡು ಅವರಿಗೆ ಒಳಗಡೆ ಇರೋದು ಬ್ಲಡ್ ಎಲ್ಲ ಬಂದು ಪ್ಯೂರಿಫೈ ಮಾಡಬೇಕು. ಆಸಿಡ್ ಜಾಸ್ತಿ ಇರ್ತದೆ ಬ್ಲಡ್ ಅಲ್ಲಿ, ವಾಟರ್ ಸೇರ್ಕೊಂಡು ಮತ್ತೆ ಲಂಗ್ಸ್ ಅಲ್ಲಿ ಕಂಜೆಷನ್ ಆಗುತ್ತೆ. ಅದು ಕಂಜೆಷನ್ ಆಗದೆ ಇರೋದಕ್ಕೆ ಬಂದು ಇದೆಲ್ಲ ಮಾಡೋದು, ನೀರು ತೆಗೆದು ಮತ್ತೆ ಆಸಿಡ್ ತೆಗೆದು ಪೊಟ್ಯಾಷಿಯಂ ಎಲ್ಲ ತೆಗೆದ್ರೆ ಅವರಿಗೆ ಬಂದು ಜೀವನ ಚೆನ್ನಾಗಿರ್ತದೆ. ಡಯಾಲಿಸಿಸ್ ಅಲ್ಲಿ ಬಂದು 2 ಟೈಪ್ ಡಯಾಲಿಸಿಸ್, ಒಂದು ಬಂದು ಹೀಮೋಡಯಾಲಿಸಿಸ್, ಇನ್ನೊಂದು ಬಂದು ಪೆರಿಟೋನಿಯಲ್ ಡಯಾಲಿಸಿಸ್. ಹೀಮೋಡಯಾಲಿಸಿಸ್ ಅಂದ್ರೆ ಅದು ರಕ್ತದ ನಾಳದಲ್ಲಿ ಒಳಗಡೆ ಬಂದು ಕೆಥಿಟರ್ ಅಥವಾ ಇಲ್ಲ AV ಫಿಸ್ಟುಲಾ ಅಂತ ಹೇಳ್ತೀವಿ, ಇದನ್ನು ಕ್ರಿಯೇಟ್ ಮಾಡಿ ಅವರಿಗೆ ಡಯಾಲಿಸಿಸ್ ಮಾಡಿಕೊಡ್ತೀವಿ. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದ್ರೆ ಹೊಟ್ಟೆ ಒಳಗಡೆ ಕ್ಯಾವಿಟಿ ಇದೆಯಲ್ಲ, ಹೊಟ್ಟೆ ಒಳಗಡೆ ಬಂದು ಪೈಪ್ ಆಗಿ ಅದು ಡಯಾಲಿಸಿಸ್ ಫ್ಲೂಯಿಡ್ ಹಾಕಿ ಮತ್ತೆ ತೆಗಿತೀವಿ. ಡಿಫೈನ್ಡ್ ಟೈಮ್ ಇದೆ, ಅದು ಒಳಗಡೆ ಬಿಟ್ಬಿಟ್ಟು ಮತ್ತೆ ತೆಗಿಯೋದು, ಆ ಥರ ಅದು ಪೆರಿಟೋನಿಯಲ್ ಡಯಾಲಿಸಿಸ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.